ನಮಸ್ಕಾರ. ಇಂದು ನಾವು ಹುಲ್ಲು ಕೊಯ್ದು ಇತಿಹಾಸದ ಪುಟಗಳನ್ನು ಸೇರಿರ್ತಕ್ಕಂಥ ಒಬ್ಬ ಯುವಕನ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮಗೆ ಇಂದು ಅತ್ಯಂತ ಸ್ವಾರಸ್ಯಕರವಾದಂತಹ ಸಾಮಾನ್ಯರ ಜನಜೀವನ ಬದುಕನ್ನ ಚಿತ್ರಿಸ್ತಕ್ಕಂಥ ಪ್ರಾಚೀನ ಕನ್ನಡ ಶಾಸನ ಇರ್ತಕ್ಕಂಥ ಒಂದು ಸ್ವಾರಸ್ಯಕರ ಘಟನೆ ಬಗ್ಗೆ ಹೇಳ್ತೇನೆ. ನಾವು ತಿಳಿದಿರುವಂತೆ ಸಾಮಾನ್ಯವಾಗಿ ಶಾಸನಗಳು ರಾಜರ ಆಳ್ವಿಕೆ, ಅವರ ಕದನಗಳು, ಕೊಟ್ಟಂತಹ ದತ್ತಿ ದಾನಗಳ ಸುತ್ತ ತಿರುಗ್ತವೆ. ಇವುಗಳನ್ನ ಬಿಟ್ರೆ ಕದನದಲ್ಲಿ, ತುರುಗೋಳದಲ್ಲಿ ಕಾದಿ ಸತ್ತವರ ಬಗ್ಗೆ, ಅವರಿಗೆ ಕೊಟ್ಟ ರಕ್ತಮಾನ್ಯ ಮತ್ತು ಉಂಬಳಿಗಳ ಬಗ್ಗೆ ಶಾಸನಗಳು ತಿಳಿಸ್ತವೆ. ಆದರೆ 6ನೇ ಶತಮಾನದ ಕೊನೆಗೆ ಸೇರಿರತಕ್ಕಂಥ ಒಂದು ಶಾಸನ ಬಹಳ ಸ್ವಾರಸ್ಯಕರವಾಗಿದೆ. ಆಗಿನ ಕಾಲದ ಸಾಮಾನ್ಯರ ಬದುಕಿನತ್ತ ಸ್ವಲ್ಪ ಬೆಳಕನ್ನು ಕೊಡೋದು ಚೆಲ್ಲುತ್ತೆ. ಧಾರವಾಡ ಜಿಲ್ಲೆಯ ದೇವಗಿರಿ ಊರಿಗೆ ಸೇರಿರ್ತಕ್ಕಂಥ ಶಾಸನದ ಸಂಗತಿಗಳ ಬಗ್ಗೆ ಹೇಳೋದಕ್ಕೆ ಮೊದಲು ಹಳೆಗನ್ನಡದಲ್ಲಿ ಇರ್ತಕ್ಕಂಥ ಶಾಸನ ಪಾಠವನ್ನು ನಾನು ನಿಮಗೆ ಓದ್ತೇನೆ. ಸ್ವಸ್ತಿ ಸಕನೃಪ ಕಾಲಾತೀತ ಸಂವತ್ಸರ ಸತಂಗಳ್ 522ನೆಯ ಕಾಳ ಇಟ್ಟ ಸಂವತ್ಸರದ ಮಾರ್ಗಶಿರ ಶುದ್ಧ ಬಿದಿಯೆಯುಂ ಸೋಮವಾರದೊಂದು ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ದ ಮಹಾಸಾಮಂತಾಧಿಪತಿ ತ್ರಿಕುಂದಪರ ಪರಮೇಶ್ವರ ಬ್ರಹ್ಮ ಕ್ಷತ್ರಿಯ ಮಾಟೂರ ವಂಶೋದ್ಭವಂ ನಂದ ನವನ ಛತ್ರ ಹಯಲಾಂಚನ ದರ್ಪಣ ಧ್ವಜ ವಿರಾಜಮಾನಂ ಶಾಂತಿವರ್ವಂ ನೇವರದೆ ಮರ್ಯಾದೆಯೇ ಆಗಿ ವನವಾಸಿ ಪನ್ನೀರ್ಚಾಚಿರಮನ್ ಆಳುತ್ತಂ ಯಥಾಕ್ರಮದೆ ಪನರೂರಿಗೆ ಬಂದು ಎಳ್ಪದಿರ್ಬಂಗೆ ಬಳಿಯ ನಟ್ಟಿ ಎಮ್ಮ ಹಯಹಸ್ತಿ ಸಮೂಹಕ್ಕೆ ತೃಣಂ ಸಂಗ್ರಹಂ ಬೇಡ್ಕುಂ ಎನೆ ಒಳ್ಳಿತ್ಯು ಆಗಿ ಕೊಯ್ವೆಂಬೆಂದು ಪೋಪಾಗಳ್ ಅಲ್ಲಗುಂದಂ ಕುಡುಗಳಂ ಮಸಿಯಲ್ ನೀರನ್ ಎರೆಯುಂ ಎನೆ ಕೊಡಗೂಸುಗಳ್ ಇತ ಪುಲ್ಲಂ ಕೊಯ್ದು ಅರಸರ ಮೆಚ್ಚಿಸಿ ಬೂದುಗೂಳಂ ಬಿಡಿಸುವೋನ್ ಅಕ್ಕುಂ ಎಂದೊಳ್ ಆದ ಬಿಡಿಸಿದೊಡೆ ನೀಮ್ ಎನಗೆ ಗೈವಿರಿ ಎಂದೊಡೆ ಇನಿಪ್ ಎಮ್ಮ ಒಳಗೆ ನೀಮ್ ಮೆಚ್ಚಿದರೊಳ್ ಮದುವೆಯನ್ ಇಳಿಯನೆ ಹೋಗಿ ಪುಲ್ ಕೊಯ್ಯುತ್ತಾ ಇರೆ ಅರಸನ್ ಆನೆಯನ್ ಏರಿ ಇಳಿದು ಕೊಯ್ವರ ನೋಡುತ್ತ ಬರೆ ಅಲ್ಲಗುಂದನ್ ಆನೆಯ ಪುಲ್ಲ ಸೂಳಳೆ ನಿಲೈ ಇದೇ ಅರಸನ್ ಮೆಚ್ಚಿದಂ ಬೇಡಿಕೊಳ್ಳಿ ಎಂದೊಡೆ ಬೂದುಗೂಳಂ ಬಿಡಿಂ ಎಂದು ಬಿಡಿಸಿದೋಂ ಇದನ್ ಅಳಿದೋಂ ವಾರಣಾಸಿಯುಂ ಸಾಚಿರ ಕವಿಲೆಯಂ ಸಾಚಿರ್ಬರ್ ಪಾರ್ವರುಂ ಅಳಿದ ಪಾತಕನ್ ಅಕ್ಕುಂ ಇದಂ ಕಾಡೋಂ ಇನಿತುಂ ಪಾಲಿಸಿದೋಂ ರಾಮಸಿಂಗ ಭಟ್ಟಾರ ನಿರಿಸಿದೋಂ ಮಂಗಳಂ. ಮಾಟೂರಿನ ಬ್ರಹ್ಮಕ್ಷತ್ರಿಯ ವಂಶಕ್ಕೆ ಸೇರಿದಾತ ಶಾಂತಿವರ್ಮ. ಈ ವಂಶ ಯಾವುದು? ಈತ ಯಾವುದಾದ್ರೂ ಚಕ್ರವರ್ತಿಯ ಸಾಮಂತ ಆಗಿದ್ದೆ ಅಂತಕ್ಕಂಥದ್ದು ಶಾಸನ ತಿಳಿಸೋದಿಲ್ಲ. ಶಾಂತಿವರ್ಮ ಬನವಾಸಿ 12,000 ನಾಡನ್ನ ಆಳ್ತಾ ಇರಬೇಕಾದ್ರೆ ಯಾವಾಗ್ಲೂ ಬರೋ ರೀತಿಯಲ್ಲಿ ಪಲರೂರಿಗೆ ಬರ್ತಾನೆ. ನನ್ನ ಕುದುರೆ ಮತ್ತು ಆನೆಗಳಿಗೆ ಹುಲ್ಲು ಬೇಕು, ಅದನ್ನ ಕೊಯ್ದು ತರ್ರಿ ಅಂತ ತನ್ನ 70 ಆಳುಗಳಿಗೆ ಅಥವಾ ದೂತರಿಗೆ ಆದೇಶ ಮಾಡ್ತಾನೆ. ಅದರಲ್ಲಿ ಅಲ್ಲಗುಂದ ಅಂತಕ್ಕಂಥ ಒಬ್ಬ ಯುವಕ ಕೂಡ ಇರ್ತಾನೆ. ಅಲ್ಲಗುಂದ ಹುಲ್ಲು ಕೊಯ್ತಕ್ಕಂಥ ಕುಡುಗೋಲನ್ನ ಕಲ್ಲಿನ ಮೇಲೆ ಮಸೆಯೋದಕ್ಕೆ ಅಂದ್ರೆ ಅಳತೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಕುಡುಗೋಲು ಮಸೆಯೋದಕ್ಕೆ ಬೇಕಾದಂತ ನೀರನ್ನ ಎರೀಲಿ ಅಂತ ಅಲ್ಲಿದ್ದಂತಹ ಕೊಡಗೂಸ್ಕೊಳ್ಳಿದೆ ಅಂದ್ರೆ ಮದುವೆ ಆಗದೆ ಇದ್ದಂತಹ ಹುಡುಗಿಯರಿಗೆ ಕೇಳ್ಕೊಳ್ತಾನೆ. ಬಹುಶಃ ಈ ಹುಡುಗಿಯವರು ಬಾವಿಯಿಂದಲೋ ಕೆರೆ ಕೊಂಡಿಯಿಂದಲೋ ನೀರನ್ನು ತರ್ತಾ ಇದ್ರು ಅಂತ ನಾವು ಊಹಿಸ್ಕೊಳ್ಬಹುದು. ಅಲ್ಲಗುಂದನ ಈ ಮನವಿಗೆ ಉತ್ತರ ಕೊಡ್ತಕ್ಕಂಥ ಹುಡುಗಿಯರ ಗುಂಪು, ನೀನು ಭಾರಿ ಹುಲ್ಲು ಕೊಯ್ದು ದೊರೆಯಲ್ಲಿ ಮೆಚ್ಚಿ ಬೂದುಗಳನ್ನೇ ಬಿಡಿಸಿಕೊಟ್ಬಿಡ್ತೀಯ ಅಂತ ವಯಸ್ಸಿರ್ತಕ್ಕಂಥ ಚೇಷ್ಟೆ ಮಾತುಗಳನ್ನ ಆಡ್ತಾರೆ. ಆಗ ಅಲ್ಲಗುಂದ, ನಾನು ಬೂದುಗಳನ್ನ ರಾಜನಿಂದ ಬಿಡಿಸಿಕೊಟ್ರೆ ನೀವು ನನಗೆ ಏನ್ ಕೊಡ್ತೀರಿ ಅಂತ 3 ಸವಾಲು ಎಸಿತಾರೆ. ಆಗ ಹುಡುಗಿಯರು, ನೀನು ಹಾಗೆ ಮಾಡಿದ್ದೆ ಆದ್ರೆ ನಮ್ಮಲ್ಲಿ ನಿಮಗೆ ಇಷ್ಟ ಆದವ್ರನ್ನ ಆದವಳನ್ನ ಮದುವೆ ಆಗುವಂತ ಅಷ್ಟೇ ವಿನೋದದಲ್ಲಿ ಉತ್ತರ ಕೊಡ್ತಾರೆ. ಹುಲ್ಲು ಕೊಯ್ಯೋರ್ನ ನೋಡೋದಿಕ್ಕೆ ರಾಜ ಶಾಂತಿವರ್ಮ ಆನೆ ಮೇಲೆ ಬರ್ತಾನೆ. ಅಷ್ಟು ಹೊತ್ತಿಗೆ ಅಲ್ಲಗುಂದ ಆನೆಗೆ ಬೇಕಾದಷ್ಟು ಹೊರೆ ಹುಲ್ಲನ್ನು ಕೊಯ್ದು ಅದರ ಸೂಡಿನ ಪಕ್ಕ ನಿಂತಿರ್ತಾನೆ. ಅದನ್ನು ಕಂಡು ರಾಜ ಬಹಳ ಸಂತೋಷ ಪಡ್ತಾನೆ. ಆಗ ನಿನಗೆ ಬೇಕಾದ್ದನ್ನ ಕೇಳ್ಕೊ ಅಂತ ಅಲ್ಲಗುಂದಿಗೆ ಹೇಳ್ತಾನೆ. ಆಗ ಅಲ್ಲಗುಂದ ಬೂದುಗಳನ್ನ ಬಿಟ್ಕೊಡೋದಕ್ಕೆ ರಾಜನಿಗೆ ಕೇಳ್ಕೊತಾನೆ. ರಾಜ ಇದಕ್ಕೆ ಒಪ್ತಾನೆ. ಇದನ್ನ ತಿಳಿಸ್ತಕ್ಕಂಥ ಶಾಸನ ಅಥವಾ ಖಂಡನೆಯನ್ನ ಬರೆಸಿ ರಾಮಸಿಂಗ ಭಟ್ಟ ಕಲ್ಲನ್ನು ನಿಲ್ಲಿಸ್ತಾನೆ. ಈ ಶಾಸನದ ಕೊನೆಯಲ್ಲಿ ಈ ಕಲ್ಲನ್ನ, ಈ ಬರಹವನ್ನ ಹಾಳು ಮಾಡಿದ್ರೆ ವಾರಣಾಸಿಯಲ್ಲಿ 1000 ಹಸುಗಳನ್ನ ಮತ್ತು 1000 ಬ್ರಾಹ್ಮಣರನ್ನ ಕೊಂದ ಪಾಪ ತಟ್ಟುತ್ತದೆ ಅಂತ ಹೇಳುತ್ತೆ. ಶಾಸನ ಬರೆಸಿದ ಆತನಿಗೆ ಅಲ್ಲಗುಂದ ತನ್ನ ಸವಾಲಿಗೆ ತಕ್ಕಂತೆ ಯಾವುದಾದ್ರೂ ಹುಡುಗಿನ ಮದುವೆ ಆಗದೆ ಇದೆ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಅದನ್ನ ಶಾಸನದಲ್ಲಿ ದಾಖಲಿಸೋದಿಲ್ಲ. ಇದರಿಂದ ನಮ್ಮ ಕುತೂಹಲ ಹಾಗೆಯೇ ಉಳಿದುಕೊಳ್ಳುತ್ತೆ, ಅತೃಪ್ತಿಯ ಭಾವ ಕೂಡ ಉಂಟಾಗುತ್ತೆ. ಶಾಸನ ಬರೆಸಿದ ಆತನಿಗೆ ಬೂದುಗಳನ್ನ ಬಿಡಿಸಿದ್ದು ಮುಖ್ಯವಾಗಿ ಕಂಡು ಅಲ್ಲಗುಂದನ ಸವಾಲು ಗೆಲುವುಗಳು ಲೆಕ್ಕಕ್ಕೆ ಬಾರದ ಸಂಗತಿಗಳಾಗಿ ಕಂಡಿರೋದ್ರಲ್ಲಿ ನಾವು ಸೋಚಿಕೆ ಪಡಬೇಕಾದ್ದೇನೂ ಇಲ್ಲ. ಬೂದುಗಳು ಅಂದ್ರೇನು,
ಅದನ್ನು ಏಕೆ ಮತ್ತು ಯಾವುದರ ಮೇಲೆ ಹಾಕ್ತಾ ಇದ್ರು ಅನ್ನೋದು ನಮಗೆ ತಿಳಿದು ಬರೋದಿಲ್ಲ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆಗಳು ಮಾಡಬೇಕಾಗಿದೆ. ಕನ್ನಡದಲ್ಲಿ ತೆರಿಗೆ ಬಿಟ್ಟಂತಹ ಸಾವಿರಾರು ಶಾಸನಗಳಿದ್ದರೂ ಕೂಡ ಇಂತಹ ಹಿನ್ನೆಲೆ ಇರ್ತಕ್ಕಂಥ ಇನ್ನೊಂದು ಶಾಸನ ಕನ್ನಡ ಮಾತ್ರವಲ್ಲ, ಭಾರತದಲ್ಲಿ ಕೂಡ ಎಲ್ಲಿಯೂ ಕೂಡ ಇಲ್ಲ ಅಂತ ನಾವು ಹೇಳ್ಬೋದು. ಈ ಶಾಸನದಲ್ಲಿ ಕಾಲವನ್ನ ಸ್ಪಷ್ಟವಾಗಿ ಶಕನೃಪ ಕಾಲಾತೀತ ಸಂವತ್ಸರ ಸತಂಗಳ್ 522ನೆಯ ಕಾಳಯುಕ್ತ ಸಂವತ್ಸರ ಮಾರ್ಗಶಿರ ಶುದ್ಧ ವಿಧಿಗೆ ಸೋಮವಾರ ಅಂತ ತಿಳಿಸಿದೆ. ಇದು ಸಾಮಾನ್ಯ ಶಕೆ 590ಕ್ಕೆ ಹೊಂದುತ್ತೆ. ಆದರೂ ಕೂಡ ಕೆಲವು ಇತಿಹಾಸಕಾರರು ಇದನ್ನ ಸಾಮಾನ್ಯ ಶಕೆ 958ಕ್ಕೆ ಸಂಗತಿ ಅಂತ ಹೇಳಿದ್ದಾರೆ. ಶಾಸನದಲ್ಲಿ ಸ್ಪಷ್ಟವಾಗಿ ಕಾಲನ್ನ ಹೇಳಿರೋದ್ರಿಂದ ನಾವು ಈ ಶಾಸನದ ಕಾಲವನ್ನ ಸಾಮಾನ್ಯ ಶಕೆ 590 ಅಂತ ಇಟ್ಕೊಳ್ಬಹುದು. ಈ ಶಾಸನದಲ್ಲಿ ಇರ್ತಕ್ಕಂಥ ಕೊಡಗೂಸು ಎಂತಕ್ಕಂಥ ಪದದ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡಬೇಕಾಗಿದೆ. ದ್ರಾವಿಡ ಭಾಷೆಗಳಲ್ಲಿ ಕೂಸು, ಕುನ್ನಿ, ಕುಕ್ಕೆ, ಕುಯ್ಯಿ, ಕುಟ್ಟಿ ಅಂತಕ್ಕಂಥ ಪದಗಳಿದ್ದಾವೆ. ಇವೆಲ್ಲ ಪದಗಳಿಗೂ ಚಿಕ್ಕವರು, ಸಣ್ಣವರು, ಹುಡುಗರು ಅಂತಕ್ಕಂಥ ಅರ್ಥಗಳಿದ್ದಾವೆ. ಹಳೆಗನ್ನಡದಲ್ಲಿ ಕುನ್ನಿ ಅಂದ್ರೆ ಗಂಡು ಮಗ, ಕೂಸು ಅಂದ್ರೆ ಹೆಣ್ಣು ಮಗಳು ಅಂತಕ್ಕಂಥ ನಿರ್ದಿಷ್ಟವಾದಂಥ ಅರ್ಥಗಳಿದ್ದಾವೆ. ಆದ್ರಿಂದಲೇ ಪಂಪ ಒಂದ್ ಕಡೆ ಯಾವುದೇ ಸಂಕೋಚ ಇಲ್ಲದೆ ಕುರುಕುರ ಕುನ್ನಿಗಳು ಅಂತ ಕರೀತಾರೆ. ಹಾಗೆಯೇ ಬಸವಣ್ಣನವರು ಒಂದು ವಚನದಲ್ಲಿ ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗನಿಗೆ ತೆಲಿಗೆ ಇಕ್ಕಲಿ ಬೇಡ ಅಂತ ಹಾಡಿದ್ದಾರೆ. ಇಲ್ಲಿ ಕುನ್ನಿ ಅಂದ್ರೆ ಮಗ, ಕೂಸು ಅಂದ್ರೆ ಮಗಳು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೊಡಗೂಸು ಅಂದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಹುಡುಗಿ ಅಂತಲೇ ಅರ್ಥ. ತುಳು ಭಾಷೆಯಲ್ಲಿ ಇರ್ತಕ್ಕಂಥ ಕುಕ್ಕೆ ಕನ್ನಡದ ಕುನ್ನಿ ಪದಕ್ಕೆ ಸಮಾನವಾದಂತಹ ಅರ್ಥವನ್ನು ಹೊಂದಿದೆ. ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಕುಮಾರ ಸುಬ್ರಹ್ಮಣ್ಯ ಅಂತ ಅರ್ಥ. ಹಾಗೆ ಕೂಡ ತೆಲುಗಿನಲ್ಲಿ ಕುಕ್ಕ ಅಂದ್ರೆ ಈಗ ಕನ್ನಡದಲ್ಲಿರತಕ್ಕಂಥ ಕುನ್ನಿಗೆ ಸಮನಾದಂತಹ ನಾಯಿ ಮರಿಯನ್ನ ಅರ್ಥ ಇದೆ. ಆದ್ರೆ ಮೂಲದಲ್ಲಿ ಇದು ಕೂಡ ಕನ್ನಡದಂತೆಯೇ ಹುಡುಗ ಅಂತಕ್ಕಂಥ ಅರ್ಥವನ್ನ ಹೊಂದಿತ್ತು. ತಮಿಳಿನಲ್ಲಿ ಕುನ್ನಿ ಕುಟ್ಟಿಯಾಗಿ ಕುಳಂದಿಯಾಗಿ ಕಾಣಿಸಿಕೊಂಡ್ರೆ ಮಲಯಾಳದಲ್ಲಿ ಕುಯ್ಯಾಗಿ ಕಾಣಿಸ್ಕೊಳ್ತದೆ. ಹೀಗೆ ಸಾಮಾನ್ಯ ಜನಜೀವನಕ್ಕೆ ಸಂಬಂಧಿಸಿದ ಒಂದು ರಸವತ್ತಾದ ಘಟನೆಯನ್ನು ಚಿತ್ರಿಸ್ತಕ್ಕಂಥ ಈ ಶಾಸನ ಬಹಳ ವಿಶೇಷವಾದ ಅನ್ನೋದರಲ್ಲಿ ಯಾವುದೇ ಅಡ್ಡಿ ಇಲ್ಲ. ಇಂತಹ ಆಸಕ್ತಿಕರವಾದಂತಹ ಇತರ ಪ್ರಾಚೀನ ಕನ್ನಡ ಶಾಸನಗಳ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.